Hello friends, once again welcome back to my channel. Today we are going to solve the question answers from the 6th standard social from the part 2. It's a revised syllabus 2024, and from the part 2 and from the history section the chapter 16 Indian ideology and bhakti cult. ಫ್ರೆಂಡ್ಸ್, ಈ ದಿನ ನಾವು 6ನೇ ತರಗತಿಯ ಇತಿಹಾಸ ವಿಭಾಗದಿಂದ ಅಧ್ಯಾಯ 16 ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿ ಪಂಥ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಫ್ರೆಂಡ್ಸ್, ನಾನು ಮುಂಚೆನೂ ಹೇಳಿದ್ದೀನಿ ನನ್ನ ಹಳೆಯ ವಿಡಿಯೋಸ್ಗಳಲ್ಲಿ. ಏನಪ್ಪ ಅಂತಂದರೆ, ಬಹಳಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರು ಏನಂತ ಹೇಳಿಬಿಟ್ಟು, ಪ್ಲೀಸ್ ಕ್ವಶನ್ ಆನ್ಸರ್ಸ್ಗಳನ್ನು ಸೋಷಿಯಲ್ ಅರ್ಥ ಮಾಡ್ಕೊಳೋಕ್ಕೆ ಭಾಳ ಕಷ್ಟ ಆಗುತ್ತೆ, ಕ್ವಶನ್ ಆನ್ಸರ್ಸ್ಗಳನ್ನು ನೀವು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿಬಿಟ್ಟು. ಹಾಗಾಗಿಬಿಟ್ಟು ನಾನು ಈ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಸಣ್ಣ ಪ್ರಯತ್ನ ಬಹಳಷ್ಟು ಜನರಿಗೆ ಇಷ್ಟ ಆಗಿ ಬಹಳಷ್ಟು ಜನ ಕಮೆಂಟ್ಸ್ ಮಾಡಿದ್ದಾರೆ, ಥ್ಯಾಂಕ್ಸ್ ಫಾರ್ ಎಕ್ಸ್ಪ್ಲೇನಿಂಗ್ ಅಂತ ಹೇಳಿಬಿಟ್ಟು. ಸೊ ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ಈ ಒಂದು ವಿಡಿಯೋನ ಮುಂದುವರಿಸೋಣ. ಸೊ ದ ಫಸ್ಟ್ ಮೇನ್ ಫ್ರಮ್ ದಿಸ್ ಚಾಪ್ಟರ್ ಫ್ರಮ್ ದ ಎಕ್ಸಸೈಸಸ್, ಫಸ್ಟ್ ಒನ್, fill in the blanks with the appropriate words. Guru Nanak songs are called as ಜಪಜಿ. ಗುರು ನಾನಕರ ಹಾಡುಗಳನ್ನು ನಾವು ಜಪಜಿಗಳು ಅಂತ ಕರಿತೀವಿ. ದ ಹೋಲಿ ಬುಕ್ ಆಫ್ ಸಿಖ್ ಈಸ್, ಸಿಖ್ಖರ ಒಂದು ಪವಿತ್ರ ಗ್ರಂಥ ಯಾವುದು? ಗುರು ಗ್ರಂಥ ಸಾಹಿಬ್. ಗುರು ಗ್ರಂಥ ಸಾಹಿಬ್. ದ ಬರ್ತ್ ಪ್ಲೇಸ್ ಆಫ್ ರಾಮಾನುಜಾಚಾರ್ಯ ಈಸ್, ರಾಮಾನುಜಾಚಾರ್ಯರು ಹುಟ್ಟಿದ್ದು ಎಲ್ಲಿ? ಶ್ರೀ ಪೆರಂಬುದೂರು. ಅದು ಚೆನ್ನೈ ಸಮೀಪ ಇದೆ, ಚೆನ್ನೈ ಸಮೀಪದ ಶ್ರೀ ಪೆರಂಬದೂರು ಅಂತ ಬರಿಬೋದು, ಇಲ್ಲ ಸಿಂಪಲ್ ಆಗಿ ನಾವು ಶ್ರೀ ಪೆರಂಬದೂರು, ಪೆರಂಬುದೂರು. ನೆಕ್ಸ್ಟ್, ಸೇಂಟ್ ಮೀರಾಬಾಯಿ ಈಸ್ ನೋನ್ ಆಸ್ ರಾಧಾ ಆಫ್ ಕಲಿಯುಗ. ಕಲಿಯುಗದ ರಾಧೆ ಅಂತ ಹೇಳ್ಬಿಟ್ಟು ಯಾರನ್ನ ಕರೀತಾರೆ? ಮೀರಾಬಾಯಿ ಅವರನ್ನ ಕರೀತಾರೆ. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಮೇನ್, ದಟ್ ಈಸ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ದ ಫಸ್ಟ್ ಕ್ವಶನ್ ಈಸ್, ವಾಟ್ ವರ್ ದ ರಿಫಾರ್ಮ್ಸ್ ಮೇಡ್ ಬೈ ದ ಶಂಕರಾಚಾರ್ಯ? ಶಂಕರಾಚಾರ್ಯರವರು ಮಾಡಿದಂತಹ ಸುಧಾರಣೆಗಳು ಯಾವುವು ಅಂತ ಹೇಳ್ಬೋದು. ಫಸ್ಟ್ ಪಾಯಿಂಟ್ ಈಸ್, ಐ ಹ್ಯಾವ್ ರಿಟರ್ನ್ ದ ಆನ್ಸರ್ಸ್ ಪಾಯಿಂಟ್ ವೈಸ್, so it will be helpful to you people for your examination. Shankara brought many reforms in the Hindu society of that time and led the people on the path of knowledge. ಆಗಿನ ಕಾಲದಲ್ಲಿ ಶಂಕರರು ಏನು ಮಾಡ್ತಿದ್ರಪ್ಪ ಅಂತಂದರೆ, ಹಿಂದೂ ಸಮಾಜದಲ್ಲಿ ಹಲವಾರು ಸುಧಾರಣೆಗಳನ್ನು ತರುವುದ್ರ ಮೂಲಕ ಜನರನ್ನು ಜ್ಞಾನ ಮಾರ್ಗದಲ್ಲಿ ನಡೆಸಿದರು. ಸೆಕೆಂಡ್ ಪಾಯಿಂಟ್, ಥ್ರೂ ಅದ್ವೈತ ಫಿಲಾಸಫಿ ಹಿ ಪ್ರೀಚ್ಡ್ ದ್ಯಾಟ್ ಆಲ್ ಮ್ಯಾನ್ಕೈಂಡ್ ಆರ್ ಒನ್ ಆ್ಯಂಡ್ ಈಕ್ವಲ್. ಅದ್ವೈತ ಸಿದ್ಧಾಂತದ ಮೂಲಕ ಮನುಷ್ಯರೆಲ್ಲರೂ ಒಂದೇ, ಇಲ್ಲಿ ಎಲ್ಲರೂ ಸಮಾನರು ಅನ್ನೋ ತತ್ವವನ್ನು ಅವರು ಸಾರಿದ್ರು. ನೆಕ್ಸ್ಟ್, ಶಂಕರ ಬಿಕಮ್ ಅ ಸೋಷಿಯಲ್ ರಿಫಾರ್ಮರ್ ಬೈ ಸ್ಟಾಪಿಂಗ್ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ಕ್ಯಾಸ್ಟ್. ಅವರು ಜಾತಿಯ ಒಂದು ಹೆಸರಿನಲ್ಲಿ ಏನು ಒಂದು ಗಲಾಟೆಗಳು ದೊಂಬಿಗಳಾಗ್ತಾ ಇದ್ವಲ್ಲ, ಅದನ್ನು ತಡೆಯುವ ಮೂಲಕ ಇವರು ಒಂದು ಉತ್ತಮ ಸಮಾಜ ಸುಧಾರಕರು ಅನ್ನಿಸ್ಕೊಂಡ್ರು. ನೆಕ್ಸ್ಟ್, ಶಂಕರ ಎಸ್ಟಾಬ್ಲಿಷ್ಡ್ ಪೀಠಾಸ್ ಅಟ್ ಬದ್ರಿನಾಥ, ದ್ವಾರಕೆ, ಪುರಿ ಆ್ಯಂಡ್ ಶೃಂಗೇರಿ. ಅವರು ಶಂಕರರು ಬದ್ರಿನಾಥ, ದ್ವಾರಕೆ, ಪುರಿ ಮತ್ತು ಶೃಂಗೇರಿಗಳಲ್ಲಿ ಪೀಠಗಳನ್ನು ಸ್ಥಾಪಿಸಿದರು. ಓಕೆ, ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಟೀಚಿಂಗ್ಸ್ ಆಫ್ ಬಸವೇಶ್ವರ? ಬಸವೇಶ್ವರವರ ಬೋಧನೆಗಳು ಯಾವ್ದ್ಯಾವುದು? ದ ಆನ್ಸರ್ ಈಸ್, ಬಸವಣ್ಣ ಏಮ್ಡ್ ಅಟ್ ಬಿಲ್ಡಿಂಗ್ ಅ ಕ್ಯಾಸ್ಟ್ಲೆಸ್ ಆ್ಯಂಡ್ ಕ್ಲಾಸ್ಲೆಸ್ ಸೊಸೈಟಿ. ಅವರು ಬಸವಣ್ಣರವರು ಜಾತಿ ರಹಿತ ಮತ್ತು ವರ್ಗರಹಿತ ಸಮಾಜದ ನಿರ್ಮಾಣಕ್ಕೆ ಗುರಿಯನ್ನು ಇಟ್ಟರು. ನೆಕ್ಸ್ಟ್, ವರ್ಕ್ ಈಸ್ ವರ್ಷಿಪ್ ವಾಸ್ ಒನ್ ಆಫ್ ಹಿಸ್ ಮೇನ್ ಟೀಚಿಂಗ್. ಕಾಯಕವೇ ಕೈಲಾಸ ಅನ್ನೋದು ಅವರ ಮುಖ್ಯ ಬೋಧನೆಗಳಲ್ಲಿ ಒಂದಾಗಿತ್ತು. ನೆಕ್ಸ್ಟ್ ಪಾಯಿಂಟ್, ಬಸವೇಶ್ವರ ರಿಜೆಕ್ಟೆಡ್ ಕ್ಯಾಸ್ಟಿಸಮ್, ಐಡಲ್ ವರ್ಷಿಪ್ ಆ್ಯಂಡ್ ಸ್ಯಾಕ್ರಿಫೈಸಸ್. ಹಿ ಸ್ಟೇಟೆಡ್ ಒನ್ಸ್ ಬಾಡಿ ಇಟ್ ಸೆಲ್ಫ್ ಈಸ್ ಎ ಟೆಂಪಲ್. ಬಸವಣ್ಣನವರು ಜಾತೀಯತೆ, ಮೂರ್ತಿ ಪೂಜೆ ಮತ್ತು ಯಜ್ಞ ಯಾಗಾದಿಗಳನ್ನು ಖಂಡಿಸಿದ್ರು. ಅಷ್ಟೇ ಅಲ್ಲದೆ ದೇಹವೇ ದೇಗುಲ, ಎನ್ನ ದೇಹವೇ ದೇಗುಲವಯ್ಯ ಅಂತ ಹೇಳಿದ್ರಲ್ವಾ, ಸೊ ದೇಹವೇ ದೇಗುಲ ಅಂತ ಹೇಳಿಬಿಟ್ಟು ಹೇಳಿದ್ರು. ಹಿಸ್ ವರ್ಡ್ಸ್, ವಿಮೆನ್ ಈಸ್ ಎ ಮದರ್, ಶಿ ಈಸ್ ಎವ್ರಿಥಿಂಗ್, ಗೇವ್ ಕಾನ್ಫಿಡೆನ್ಸ್ ಟು ವಿಮೆನ್ ಹೂ ಹ್ಯಾಡ್ ಲಾಸ್ಟ್ ದೇರ್ ವಾಯ್ಸ್. ಹೆಣ್ಣು ತಾಯಿ ಅವಳೇ ಸರ್ವಸ್ವ ಅಂತ ಹೇಳೋದ್ರ ಮೂಲಕ ಅವರು ಸ್ತ್ರೀಯರಿಗೆ ಒಂದು ಆತ್ಮವಿಶ್ವಾಸವನ್ನು ಕೊಟ್ಟರು. ನೆಕ್ಸ್ಟ್ ಕ್ವಶನ್, ಹಿ ಎಸ್ಟಾಬ್ಲಿಷ್ ಅನುಭವ ಮಂಟಪ ಅಟ್ ಬಸವ ಕಲ್ಯಾಣ. ಅವರು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು.
ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ವಚನ ಲಿಟರೇಚರ್? ನೇಮ್ ಸಮ್ ವಚನಕಾರಸ್. ಅಂದರೆ ವಚನ ಸಾಹಿತ್ಯದ ಮಹತ್ವವೇನು, ಆಗಿನ ಒಂದು ಕೆಲವು ವಚನಕಾರರನ್ನ ಹೆಸರಿಸಿ ಅಂತ ಹೇಳಿ. ದ ಇಂಪಾರ್ಟೆನ್ಸ್ ಆರ್: ಇಟ್ ಸ್ಪ್ರೆಡ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಐಡಿಯಾಸ್. ಇದು ಎಲ್ಲ ಕಡೆನೂ ಸಾಮಾಜಿಕ ಮತ್ತು ರಿಲಿಜಿಯಸ್ ಧಾರ್ಮಿಕ ಸುಧಾರಣೆಗಳ ಒಂದು ಐಡಿಯಾಗಳನ್ನು ತಗೊಂಬಂತು. ಇಟ್ ಯೂಸ್ಡ್ ಸಿಂಪಲ್ ಕನ್ನಡ ಲ್ಯಾಂಗ್ವೇಜ್ ಫಾರ್ ದ ಕಾಮನ್ ಪೀಪಲ್. ಈ ಒಂದು ವಚನಗಳು ಸಿಂಪಲ್ ಕನ್ನಡ ಲ್ಯಾಂಗ್ವೇಜಲ್ಲಿರೋದ್ರಿಂದ ಎಲ್ಲ ಒಂದು ಜನಸಾಮಾನ್ಯರಿಗೆ ತಲುಪುವಂತಾಯಿತು. ಇಟ್ ಅಪೋಸ್ಡ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ದ ಸೂಪರ್ಸ್ಟಿಷಿಯನ್. ಇದು ಜಾತೀಯತೆ ಮತ್ತು ಜಾತಿ ಭೇದ ಭಾವ ಆಗಿರ್ಬೋದು ಮತ್ತು ಮೂಢನಂಬಿಕೆಗಳನ್ನು ಖಂಡಿಸಿತು. ಇಟ್ ಪ್ರೊಮೋಟೆಡ್ ಈಕ್ವಾಲಿಟಿ, ಮೊರಾಲಿಟಿ ಆ್ಯಂಡ್ ಡಿವೋಷನ್. ಇದು ಹೆಚ್ಚಾಗಿ ಸಮಾನತೆಯನ್ನು, ಸಾಮರಸ್ಯವನ್ನು ಹೆಚ್ಚಾಗಿ ಅದರ ಮೇಲೆ ಫೋಕಸ್ ಮಾಡ್ತು. ಅಷ್ಟೇ ಅಲ್ಲದೆ ಸಮ್ ವಚನಕಾರ ಸಾರ್, ಕೆಲವು ವಚನಕಾರರು ಯಾರಪ್ಪ ಅಂತಂದರೆ ಜೇಡರ ದಾಸಿಮಯ್ಯ, ಅಲ್ಲಮ ಪ್ರಭು, ಚೆನ್ನಬಸವಣ್ಣ, ಅಕ್ಕ ಮಹಾದೇವಿ. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಡಿಡ್ ದ ಭಕ್ತಿ ಸೇಂಟ್ಸ್ ಪ್ರೀಚ್? ಭಕ್ತಿ ಸಂತರು ಏನನ್ನ ಬೋಧಿಸಿದರು? ಆನ್ಸರ್: ದ ಸೇಂಟ್ಸ್ ಪ್ರೀಚ್ಡ್ ದ ಪಾತ್ ಆಫ್ ಭಕ್ತಿ ಟುವರ್ಡ್ಸ್ ಗಾಡ್. ಓಕೆ, ದ ಸೇಂಟ್ಸ್ ಪ್ರೀಚ್ಡ್ ದ ಪಾತ್ ಆಫ್ ಭಕ್ತಿ ಟುವರ್ಡ್ಸ್ ಗಾಡ್. ಸಂತರು ಭಕ್ತಿ ಮಾರ್ಗವನ್ನು ಬೋಧಿಸಿದ್ರು, ಅದ್ರ ಮೂಲಕನೇ ದೇವರನ್ನ ಕಾಣಬಹುದು ಅಂತ ಹೇಳಿಬಿಟ್ಟು ತೋರಿಸ್ಕೊಟ್ರು. ದೆ ಬಿಲೀವ್ ದಟ್ ಭಕ್ತಿ ಈಸ್ ದ ಓನ್ಲಿ ವೇ ಟು ಅರ್ನ್ ಗಾಡ್ಸ್ ಗ್ರೇಸ್. ಅವರು ದೇವರ ದಯೆಯನ್ನು ಗಳಿಸಲು ಭಕ್ತಿಯ ದಾರಿ ಅಂತ ಹೇಳಿಬಿಟ್ಟು ನಂಬಿದ್ರು. ದೇ ಅಪೋಸ್ಡ್ ಕ್ಯಾಸ್ಟ್ ಸಿಸ್ಟಮ್ ಆ್ಯಂಡ್ ರಿಚುವಲ್ಸ್. ರಿಚುವಲ್ಸ್ ಅಂತ ಅಂದರೆ ಅದು ಔಟ್ಡೇಟೆಡ್ ಕಸ್ಟಮ್ಸ್ ಆಗಿರಬಹುದು. ಅವರು ಜಾತೀಯತೆಯನ್ನು, ಜಾತಿವಾದವನ್ನು ಖಂಡಿಸಿದ್ರು. ಮತ್ತು ಇನ್ನೂ ಬಹಳಷ್ಟು ಸಂಪ್ರದಾಯಗಳು, ಔಟ್ಡೇಟೆಡ್ ಕಸ್ಟಮ್ಸ್ ಅಂತ ಇರುತ್ತೆ, ಯಜ್ಞ ಯಾಗಾದಿಗಳಾಗಿರಬಹುದು, ಈ ರೀತಿಯಾದಂತಹ ಸಂಪ್ರದಾಯಗಳನ್ನು ಅವರು ಬಹಳ ಖಂಡಿಸಿದ್ರು. ದೆ ಟುಕ್ ಅಪ್ ದ ಟಾಸ್ಕ್ ಆಫ್ ಯುನೈಟಿಂಗ್ ದ ಹಾರ್ಟ್ಸ್ ಆಫ್ ದ ಪೀಪಲ್. ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ಜನರ ಹೃದಯವನ್ನು ಬೆಸೆಯುವ ಕಾರ್ಯವನ್ನು ಮಾಡಿದ್ರು. ದೇ ಸ್ಟ್ರೆಸ್ಡ್ ಈಕ್ವಾಲಿಟಿ ಆಫ್ ಆಲ್ ದ ಪೀಪಲ್. ಅವರು ಹೆಚ್ಚು ಪ್ರೆಷರ್ ಕೊಟ್ಟಿದ್ದೇನಪ್ಪ ಅಂತಂದರೆ ನಾವೆಲ್ಲರೂ ಒಂದೇ, ಯಾವುದು ಒಂದು ಮೇಲು ಕೀಳು ಇಲ್ಲ, ಯಾವುದು ಭೇದ ಭಾವ ಇಲ್ಲ, ಸಮಾನತೆಯನ್ನು ಸಾರೋದಿದೆಯಲ್ಲ ಅದು ಹೆಚ್ಚಾಗಿ ಮಾಡಿದ್ರು. ನೆಕ್ಸ್ಟ್ ಕ್ವಶನ್. ಹೂ ವರ್ ದ ಮೇಜರ್ ಸೂಫಿ ಸೇಂಟ್ಸ್ ಆಫ್ ದ ಇಂಡಿಯಾ? ಈ ಭಾರತದ ಪ್ರಮುಖ ಸೂಫಿ ಸಂತರು ಯಾರು? ದ ಮೇಜರ್ ಸೂಫಿ ಸೇಂಟ್ಸ್ ಆರ್ ನಿಜಾಮುದ್ದೀನ್ ಔಲಿಯಾ, ಮೊಯಿನುದ್ದೀನ್ ಚಿಸ್ತಿ, ಬಂದೇ ನವಾಜ್, ಸಲೀಂ ಚಿಸ್ತಿ. ಇವರುಗಳು ಪ್ರಮುಖ ಸೂಫಿ ಸಂತರಾಗಿದ್ದರು. ಸ್ಟೇಟ್ ದ ಎಫೆಕ್ಟ್ಸ್ ಆಫ್ ಭಕ್ತಿ ಮೂಮೆಂಟ್. ಭಕ್ತಿ ಚಳುವಳಿಯ ಪರಿಣಾಮಗಳನ್ನು ತಿಳಿಸಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಭಕ್ತಿ ಪಂಥದ. ಓಕೆ, ಫಸ್ಟ್ ಪಾಯಿಂಟ್. ದ ಭಕ್ತಿ ಸೇಂಟ್ಸ್ ವರ್ ರೆಸ್ಪಾನ್ಸಿಬಲ್ ಫಾರ್ ಕ್ರಿಯೇಟಿಂಗ್ ಹಾರ್ಮೋನಿ ಬಿಟ್ವೀನ್ ದ ಹಿಂದೂಸ್ ಆ್ಯಂಡ್ ದ ಮುಸ್ಲಿಂ. ಭಕ್ತಿ ಸಂತರು ಹಿಂದೂ ಮುಸ್ಲಿಮ್ಸ್ರಲ್ಲಿ ಸಾಮರಸ್ಯ ಸಾಧಿಸುವಲ್ಲಿ ಇವರು ಕಾರಣರಾದರು. ಸೆಕೆಂಡ್ ಪಾಯಿಂಟ್. ದ ಭಕ್ತಿ ಸೇಂಟ್ಸ್ ಕಂಪೋಸ್ಡ್ ಲಿಟ್ರೇಚರ್ ಇನ್ ದ ರೀಜನಲ್ ಲ್ಯಾಂಗ್ವೇಜಸ್. ಆ್ಯಸ್ ಎ ರಿಸಲ್ಟ್ ಇಂಡಿಯನ್ ಲ್ಯಾಂಗ್ವೇಜಸ್ ವರ್ ಎನ್ರಿಚ್ಡ್. ಇವರು ಭಕ್ತಿ ಸಂತರು ಜನರಾಡುವ ಒಂದು ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು. ಇದರಿಂದಾಗಿ ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು. ನೆಕ್ಸ್ಟ್ ಕ್ವಶನ್. ವೇರ್ ಇಸ್ ದ ದರ್ಗಾ ಆಫ್ ಬಂದೇ ನವಾಜ್? ಬಂದೇ ನವಾಜ್ ದರ್ಗಾ ಎಲ್ಲಿದೆ? ದ ದರ್ಗಾ ಆಫ್ ಬಂದೇ ನವಾಜ್ ಈಸ್ ಅಟ್ ಕಲಬುರ್ಗಿ. ಅದು ಕಲಬುರ್ಗಿಯಲ್ಲಿದೆ. ವಿಚ್ ಇಸ್ ದ ಫೇಮಸ್ ವರ್ಕ್ ಆಫ್ ತುಳಸಿದಾಸ್? ತುಳಸಿದಾಸ್ ಅವರ ಪ್ರಸಿದ್ಧ ಕಾವ್ಯ ಯಾವುದು? ದ ಫೇಮಸ್ ವರ್ಕ್ ಆಫ್ ತುಳಸಿದಾಸ್ ಈಸ್ ರಾಮಚರಿತ ಮಾನಸ. ರಾಮಚರಿತ ಮಾನಸ ಅನ್ನೋದು ಅವರ ಪ್ರಸಿದ್ಧ ಕಾವ್ಯಗಳಲ್ಲಿ ಒಂದಾಗಿದೆ. ಸೊ ವಾಟ್ ಈಸ್ ದ ಫೇಮಸ್ ಕೊಟೇಶನ್ ಆಫ್ ದ ಗುರು ನಾನಕ್? ಗುರು ನಾನಕರ ಪ್ರಸಿದ್ಧ ಹೇಳಿಕೆ ಯಾವುದು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಹೌ ಕ್ಯಾನ್ ಅ ವಿಮೆನ್ ಹೂ ಗಿವ್ಸ್ ಬರ್ತ್ ಟು ಕಿಂಗ್ಸ್ ಆ್ಯಂಡ್ ಪ್ರಾಫೆಟ್ಸ್ ಬಿ ಇನ್ಫೀರಿಯರ್ ಟು ಮೆನ್? ಇಟ್ ಈಸ್ ದ ಫೇಮಸ್ ಕೊಟೇಶನ್ ಆಫ್ ಗುರು ನಾನಕ್. ಅಂದರೆ ಏನಪ್ಪ ಅಂತಂದರೆ ರಾಜ ಮಹಾರಾಜರಿಗೆ, ಪ್ರವಾದಿಗಳಿಗೆ ಜನ್ಮ ನೀಡುವ ಸ್ತ್ರೀಯರು ಪುರುಷರಿಗಿಂತ ಹೇಗೆ ಕೀಳೆನಿಸಬಲ್ಲರು ಅಂತ ಹೇಳಿಬಿಟ್ಟು ಅವರು ಪ್ರಶ್ನೆ ಮಾಡ್ತಾಯಿದ್ರು. ಸೊ ಇದು ಅವರ ಒಂದು ಫೇಮಸ್ ಕೊಟೇಶನ್ ಆಗಿದೆ. ವಾಟ್ ಈಸ್ ದ ಜಿಸ್ಟ್ ಆಫ್ ಭಕ್ತಿ ಕಲ್ಟ್? ಭಕ್ತಿ ಪಂಥದ ಒಂದು ಸಾರ ಏನು? ದ ಜಿಸ್ಟ್ ಆಫ್ ಭಕ್ತಿ ಕಲ್ಟ್ ಈಸ್ ಯುನೈಟಿಂಗ್ ದ ಹಾರ್ಟ್ಸ್ ಆಫ್ ದ ಪೀಪಲ್. ಸಂತರು ಈ ಒಂದು ಭಕ್ತಿ ಒಂದು ಪಂಥದ
ಸಾರ ಏನಪ್ಪ ಅಂತಂದರೆ ಜನರ ಹೃದಯವನ್ನು ಬೆಸೆಯುವ ಕಾರ್ಯ. ಜನರ ಹೃದಯವನ್ನು ಬೆಸೆಬೇಕು, ಒಂದು ಮಾಡಬೇಕು ಅನ್ನೋದು ಇದರ ಒಂದು ಸಾರ. ಸೊ ಬನ್ನಿ ನೆಕ್ಸ್ಟ್ ಮೇನನ್ನು ನೋಡೋಣ. ಡಿಸ್ಕಸ್ ಇನ್ ದ ಗ್ರೂಪ್ಸ್ ಆ್ಯಂಡ್ ಆನ್ಸರ್. ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ದ ಫಸ್ಟ್ ಕ್ವಶನ್ ಇಸ್ ದ ರಿಲೆವೆನ್ಸ್ ಆಫ್ ದ ಟೀಚಿಂಗ್ಸ್ ಆಫ್ ದ ಭಕ್ತಿ ಸ್ಯಾಂಡ್. ಭಕ್ತಿ ಸಂತರ ಬೋಧನೆಗಳ ಪ್ರಸ್ತುತತೆ. ದ ಫಸ್ಟ್ ಪಾಯಿಂಟ್ ಇಸ್ ದ ಭಕ್ತಿ ಸೇಂಟ್ಸ್ ಅಪೋಸ್ಡ್ ಆ್ಯಂಡ್ ರೆಡಿಕ್ಯೂಲ್ಡ್ ಔಟ್ಡೇಟೆಡ್ ಕಸ್ಟಮ್ಸ್. ಭಕ್ತಿ ಸಂತರು ಹಳೆಯ ಒಂದು ಸಂಪ್ರದಾಯಗಳನ್ನು ಅವರು ಖಂಡಿಸಿದ್ರು. ದ ಸೂಫಿ ಸೇಂಟ್ಸ್ ಪ್ರೊಕ್ಲೈಮ್ ದಟ್ ರಿಲಿಜಿಯನ್ ಮಿಂಟ್ ಲವ್ ಆಫ್ ಆಲ್ ಆ್ಯಂಡ್ ಸರ್ವಿಸ್ ಟು ಮ್ಯಾನ್ಕೈಂಡ್. ಅಷ್ಟೇ ಅಲ್ಲದೆ ಸೂಫಿ ಸಂತರು ಧರ್ಮ ಅಂತ ಅಂದರೆ ಪ್ರೇಮ ಮತ್ತು ಮಾನವ ಸೇವೆ ಅಂತ ಹೇಳಿಬಿಟ್ಟು ಸಾರಿದ್ರು. ದೇ ಮೇಂಟೈನ್ ದಟ್ ದೇರ್ ಈಸ್ ಓನ್ಲಿ ಒನ್ ಗಾಡ್ ನಾಟ್ ಮೆನಿ. ಅವ್ರೇನಪ್ಪ ಹೇಳ್ತಿದ್ರು ಅಂತಂದರೆ ದೇವನೊಬ್ಬ ನಾಮ ಹಲವು ಅನ್ನೋದು. ದೇ ಕಂಡೆಮ್ಡ್ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್ ಆ್ಯಂಡ್ ಪ್ರೀಚ್ಡ್ ಈಕ್ವಾಲಿಟಿ. ಭಕ್ತಿ ಸಂತರು ಏನು ಮಾಡಿದ್ರಪ್ಪ ಅಂತಂದರೆ ಮೇಲು ಕೀಳು ಅನ್ನೋ ಒಂದು ಭೇದ ಭಾವವನ್ನು ಖಂಡಿಸಿದ್ರು, ಸಮಾನತೆಯನ್ನು ಸಾರಿದ್ರು. ಓಕೆ, ನೆಕ್ಸ್ಟ್ ಡಿಸ್ಕಸ್ ದ ಚೇಂಜಸ್ ಬ್ರಾಟ್ ಬೈ ದ ಸೋಷಿಯಲ್ ರಿಫಾರ್ಮರ್ಸ್. ಸಮಾಜ ಸುಧಾರಕರಿಂದ ಆದ ಬದಲಾವಣೆಗಳು ಯಾವುದೇ. ಸೋಷಿಯಲ್ ರಿಫಾರ್ಮರ್ಸ್, ಫಸ್ಟ್ ಪಾಯಿಂಟ್, ಸೋಷಿಯಲ್ ರಿಫಾರ್ಮರ್ಸ್ ವರ್ಕ್ಡ್ ಟು ಎರಾಡಿಕೇಟ್ ಸೋಷಿಯಲ್ ಇವಿಲ್ಸ್ ಲೈಕ್ ಅನ್ಟಚಬಿಲಿಟಿ, ಚೈಲ್ಡ್ ಮ್ಯಾರೇಜ್ ಆ್ಯಂಡ್ ಸೂಪರ್ಸ್ಟಿಷಿಯನ್. ಸಮಾಜ ಸುಧಾರಕರು ಅಸ್ಪೃಶ್ಯತೆ, ಬಾಲ್ಯ ವಿವಾಹ ಮತ್ತು ಮೂಢನಂಬಿಕೆಗಳು, ಅಂಧಶ್ರದ್ಧೆ ಮೊದಲಾದ ಸಾಮಾಜಿಕ ಕೆಡುಕುಗಳನ್ನು ನಿರ್ಮೂಲನೆ ಮಾಡಲು ಶ್ರಮಿಸಿದ್ರು. ನೆಕ್ಸ್ಟ್ ಪಾಯಿಂಟ್, ದೇ ಪ್ರೊಮೋಟೆಡ್ ಈಕ್ವಾಲಿಟಿ ಅಮಾಂಗ್ ಆಲ್ ದ ಪೀಪಲ್. ಜಾತಿ, ಧರ್ಮ, ಲಿಂಗಭೇದವಿಲ್ಲದೆ ಎಲ್ಲರೂ ಸಮಾನರು ಅನ್ನೋದನ್ನು ಅವರು ಪ್ರಚಾರ ಮಾಡಿದರು. ನೆಕ್ಸ್ಟ್ ಪಾಯಿಂಟ್, ರಿಫಾರ್ಮರ್ಸ್ ಎಂಫಸೈಸ್ ದ ಇಂಪಾರ್ಟೆನ್ಸ್ ಆಫ್ ದ ಎಜುಕೇಷನ್ ಎಸ್ಪೆಷಲಿ ಫಾರ್ ದ ವುಮೆನ್ ಆ್ಯಂಡ್ ದ ಅಪ್ರೆಸ್ಡ್ ಕ್ಲಾಸಸ್. ವಿಶೇಷವಾಗಿ ಮಹಿಳೆಯರು ಹಾಗೂ ದಬ್ಬಾಳಿಕೆಗೆ ಒಳಗಾಗಿದ್ರಲ್ಲ ವರ್ಗಗಳು ಆಗಿನ ಕಾಲದಲ್ಲಿ, ಅವರ ಒಂದು ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳಿದರು. ನೆಕ್ಸ್ಟ್, ದೇ ವರ್ಕ್ಡ್ ಫಾರ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಅಪ್ಲಿಫ್ಟ್ಮೆಂಟ್ ಆಫ್ ದ ಬ್ಯಾಕ್ವರ್ಡ್ ಕಮ್ಯುನಿಟೀಸ್. ಹಿಂದುಳಿದ ಹಾಗೂ ಈ ಒಂದು ಅಂಚಿನ ಸಮುದಾಯಗಳು ಅಂತ ಹೇಳ್ತಾರಲ್ಲ, ಅವುಗಳ ಒಂದು ಸಾಮಾಜಿಕ ನ್ಯಾಯ ಮತ್ತು ಉನ್ನತಿಗಾಗಿ ಅವರು ಕೆಲಸ ಮಾಡಿದ್ರು. They contributed to national unity by promoting harmony among different sections of the society. ಅಂದರೆ ಸಮಾಜದ ವಿವಿಧ ವರ್ಗಗಳ ನಡುವೆ ಸೌಹಾರ್ದತೆಯನ್ನು ಬೆಳೆಸಿ ರಾಷ್ಟ್ರೀಯ ಒಂದು ಏಕತೆಯನ್ನು ಉತ್ತೇಜಿಸಿದರು. ನೆಕ್ಸ್ಟ್ ಪಾಯಿಂಟ್, ದೇ ಎನ್ಕರೇಜ್ಡ್ ವಿಮೆನ್ ಎಂಪವರ್ಮೆಂಟ್ ಆ್ಯಂಡ್ ಸಪೋರ್ಟೆಡ್ ವಿಡೋ ರೀಮ್ಯಾರೇಜ್ ಆ್ಯಂಡ್ ವಿಮೆನ್ಸ್ ರೈಟ್. ಅಷ್ಟೇ ಅಲ್ಲದೆ ಅವರು ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸಿ ವಿಧವಾ ಪುನರ್ವಿವಾಹ ಮತ್ತು ಮಹಿಳಾ ಹಕ್ಕುಗಳನ್ನು ಬೆಂಬಲಿಸಿದರು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕ್ವಶನ್ ಆನ್ಸರ್ಸ್ ಫ್ರಮ್ ದ ಚಾಪ್ಟರ್ 16 Indian Ideology and Bhakti Cult. I hope you like my videos. Thank you so much. If you like my videos, please don't forget to subscribe and please comment, like and comment me. Thank you.